ಸ್ಯಾಂಡಲ್ವುಡ್ಗೆ ನಟಿಯಾಗಿ ಕಾಲಿಟ್ಟ ದೀಪಿಕಾ ದಾಸ್ ಆ ಬಳಿಕ ಕಿರುತೆರೆಯಲ್ಲಿ ಸಖತ್ ಫೇಮಸ್ ಆದರು. ಅವರ ನಟನೆಯ ಸಿನಿಮಾಗಳು ಮತ್ತು ಧಾರಾವಾಹಿಗಳ ಲಿಸ್ಟ್ ಇಲ್ಲಿದೆ ನೋಡಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ನಾಗಿಣಿ ಧಾರಾವಾಹಿಯಲ್ಲಿ ನಟಿ ದೀಪಿಕಾ ದಾಸ್ ಅವರು ನಾಯಕಿಯಾಗಿದ್ದರು. ಈ ಸೀರಿಯಲ್ನಿಂದ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಿಕ್ಕಿತ್ತು. ನಾಗಿಣಿ 2 ಧಾರಾವಾಹಿಯಿಂದ ಜನಪ್ರಿಯರಾಗಿದ್ದ ನಟಿ ದೀಪಿಕಾ ದಾಸ್ ನಾಗಿಣಿ 2 ಬಂದಾಗಲೂ ಅದರಲ್ಲಿ ಅತಿಥಿ ಪಾತ್ರ ಮಾಡಿದ್ದರು. ಕಲರ್ಸ್ ಕನ್ನಡದ ಅಂತರಪಟ ಸೀರಿಯಲ್ನಲ್ಲಿಯೂ ಅತಿಥಿ ಪಾತ್ರ ಮಾಡಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಸ್ಪರ್ಧಿಯಾಗಿದ್ದ ನಟಿ ದೀಪಿಕಾ ದಾಸ್ ಆಗ 111 ದಿನ ಮನೆಯೊಳಗೆ ಇದ್ದು 3ನೇ ರನ್ನರ್ ಅಪ್ ಆಗಿ ಹೊರಬಂದಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿಯೂ ಸ್ಪರ್ಧಿಯಾಗಿದ್ದ ದೀಪಿಕಾ 98 ದಿನ ಮನೆಯೊಳಗೆ ಇದ್ದು 2ನೇ ರನ್ನರ್ ಅಪ್ ಆಗಿದ್ದರು. ದೀಪಿಕಾ ದಾಸ್ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ಕನ್ನಡದಲ್ಲಿ ದೂದ್ ಸಾಗರ್, ಜ್ಯೋತಿ ಅಲಿಯಾಸ್ ಕೋತಿರಾಜ್, ಡ್ರೀಮ್ ಗರ್ಲ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಜೊತೆಗೆ ತೆಲುಗು ಚಿತ್ರರಂಗದಲ್ಲಿಯೂ ದೀಪಿಕಾ ದಾಸ್ ಅವರು ಕಾಣಿಸಿಕೊಂಡಿದ್ದಾರೆ. ಮಿಸ್ಟರ್ ಮನ್ಮಥ, ಈ ಮನಸೆ ಮುಂತಾದ ತೆಲುಗು ಚಿತ್ರಗಳಲ್ಲಿ ದೀಪಿಕಾ ನಟಿಸಿದ್ದಾರೆ. 2025ರಲ್ಲಿ ತೆರೆಕಂಡ ಪಾರು ಪಾರ್ವತಿ ಸಿನಿಮಾವು ದೀಪಿಕಾಗೆ ಸಾಕಷ್ಟು ಮೆಚ್ಚುಗೆಯನ್ನ ತಂದುಕೊಟ್ಟಿದೆ. ಚಿತ್ರಕ್ಕೂ ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ದೀಪಿಕಾ ದಾಸ್ ಅವರು ಸಿನಿಮಾಗಳ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಫೇಮಸ್ ಆಗಿದ್ದಾರೆ. ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ 1.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸದ್ಯ ದೀಪಿಕಾ ದಾಸ್ ಅವರ ದೊಡ್ಡಮ್ಮ ಪುಷ್ಪಾ ಅರುಣ್ ಕುಮಾರ್ ನೀಡಿರುವ ಹೇಳಿಕೆಯೊಂದು ವೈರಲ್ ಆಗುತ್ತಿತ್ತು.